ವಿತೌಟ್ ಟಿಪಿ ಅವರು ಸಚಿವರು ಹೇಗೆ ಪ್ರವಾಸ ಕೈಗೊಂಡ್ರು ಅಂತ ಪ್ರಶ್ನೆ. ಇಲ್ಲ, ಈಗಾಗಲೇ ನಾನು ಒಂದು ಸಣ್ಣ ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೀನಿ ನಾರಾಯಣ ಸ್ವಾಮಿ ಅವರಿಗೆ. ಎಲ್ಲೂ ಕೂಡ ಟಿಪಿ ಹಾಕ್ಲೇಬೇಕಂತ ಕಂಪಲ್ಷನ್ ಇಲ್ಲ. ಸರ್ಕಾರಿ ಕಾರ್ಯಕ್ರಮಗಳಿಗೆ ಹೌದು, ಸರ್ಕಾರಿ ಕಾರ್ಯಕ್ರಮಗಳಿಗೆ ನಾವು ಕಂಪಲ್ಸರಿಯಾಗಿ ಟಿಪಿ ಹಾಕಬೇಕಾಗತ್ತೆ. ಯಾಕಂದ್ರೆ ಎಲ್ಲರಿಗೂ ಅದ್ರ ಮಾಹಿತಿ ಬೇಕು. ಕೆಲವೊಂದು ವೈಯಕ್ತಿಕ ಕಾರ್ಯಕ್ರಮಗಳಿಗೆ ನಾವು ಟಿಪಿ ಹಾಕಬೇಕಂತ ಎಲ್ಲೂ ಹೇಳಿಲ್ಲ. ಅದು ವೈಯಕ್ತಿಕವಾಗಿತ್ತು. ನಾವು ಒಂದು ಪೂಜೆ ಅಟೆಂಡ್ ಮಾಡಲಿಕ್ಕೆ ತಡರಾತ್ರಿ ಹೊರಟಿರೋದ್ರಿಂದ ಟಿಪಿ ಹಾಕಿಲ್ಲ. ತಪ್ಪೇನಿದೆ ಅದರಲ್ಲಿ? ಅದಕ್ಕೆ ಈ ರೀತಿ ನೀವು ಹೇಳಿಕೆಗಳನ್ನ ಕೊಡೋದು ನಿಲ್ಲಿಸಬೇಕು. ಮತ್ತೆ ನೀವು ಜನರಿಗೆ ಈ ರೀತಿ ಬೇಜವಾಬ್ದಾರಿ ಹೇಳಿಕೆ ನಿಲ್ಲಿಸಬೇಕಂತ ಸಂದರ್ಭ ಹೇಳ್ತೀವಿ. ಮಾಡಕ್ಕಿಂತ ಮುಂಚೆನೆ ಗಾಡಿ ಅಲ್ಲಿಂದ ಎತ್ತಬಾರ್ದಿತ್ತು. ಇನ್ಸ್ಪೆಕ್ಷನ್ ಮಾಡಕ್ಕಿಂತ ಮುಂಚೆನೆ ಗಾಡಿ ಅಲ್ಲಿಂದ ಯಾಕೆ ತೆಗೆದ್ರು ಅಂತ ಒಂದು ಆರೋಪ. ಈಗ ಆಕ್ಸಿಡೆಂಟ್ ಆದ್ಮೇಲೆ ನಾವು ಆದಷ್ಟು ಬೇಗ ಮಾನ್ಯ ಸಚಿವರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಂತ ಒಂದು ಅವಸರದಲ್ಲಿದ್ವಿ. ಅಂತ ಒಂದು ಸಂದರ್ಭದಲ್ಲಿ ಈ ವೆಹಿಕಲ್ನ ಮಹಾಜರ ಮಾಡಿಸ್ಬೇಕು, ಕಂಪ್ಲೇಂಟ್ ಕೊಡಬೇಕು, ಪೊಲೀಸರಿಗೆ ತಿಳಿಸ್ಬೇಕು, ಇನ್ನುಳಿದಂತ ಎಲ್ಲರಿಗೂ ತಿಳಿಸ್ಬೇಕಂತ ತಲೆಯಲ್ಲಿ ಬರಲ್ಲ. ನಾವು ಶಾಕಲ್ಲಿದ್ವಿ. ನಾನು ಶಾಕಲ್ಲಿದ್ದೆ. ಇವಾಗ ಅಕ್ಕನಿಗೆ ಬೆನ್ನಿಗೆ ಪೆಟ್ಟು ಬಿದ್ದುಬಿಟ್ಟು ಅವ್ರಿಗೆ ನಿಂದಿರ್ಲಿಕ್ಕೆ ಬರ್ತಾ ಇರಲಿಲ್ಲ. ಜನದ ರೋಡ್ ಮೇಲೆ ಮಲಗಿಸಿದ್ವಿ. ಅವ್ರನ್ನ ಲಿಟ್ರಲಿ ರೋಡ್ ಮೇಲೆ ಟವೆಲ್ ಹಾಸ್ಬಿಟ್ಟು ರೋಡ್ ಮೇಲೆ ಮಲಗಿಸಿದ್ವಿ. ಅಂತ ಒಂದು ಸಂದರ್ಭದಲ್ಲಿ ಮಹಾಜರ್ ಮಾಡಿಸ್ಬೇಕು, ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಡಬೇಕು, ಅದು ಇದು ಎಲ್ಲ ತಲೆಯಲ್ಲಿ ಬರಲಿಲ್ಲ. ಅದು ತಪ್ಪೋ ಸರಿನೂ ನನಗೆ ಗೊತ್ತಿಲ್ಲ. ಬಟ್ ನಮ್ಮ ತಲೆಯಲ್ಲಿ ಅದು ಬಂದಿಲ್ಲ. ಬಟ್ ಯಾವುದೂ ಕೂಡ ನಾವು ಬೇಕಂತ ಪರ್ಪಸ್ಫುಲ್ ಆಗಿ ಮಾಡಿಲ್ಲ. ಮಹಾಜರು ಸರ್ ಪೊಲೀಸ್ ಮಾಡೋದು ವಾಹನ ಅಲ್ಲೇ ಬಿಟ್ಟಿದ್ರೆ ಮಹಾಜರ್ ಮಾಡ್ತಿದ್ರು ಅಂತ ಅರ್ಧ ಗಂಟೆಯಲ್ಲಿ ಎತ್ಕೊಂಡು ಹೋಗಿದ್ದಾರೆ ಅನ್ನೋಂಥದ್ದು ಆರೋಪ. ಆ ರೀತಿ ಏನೂ ಆಗಿಲ್ಲ. ನೀವು ಕಿತ್ತೂರು ಸರ್ಕಲ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಇನ್ಫಾರ್ಮೇಶನ್ ಯಾರು ಕೊಟ್ಟಿದ್ದು ಅಂತ ಕೇಳಿ. ನನ್ನ ಮೊಬೈಲ್ನಿಂದ ನಾನೇ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿಬಿಟ್ಟು ಈ ರೀತಿ ಆಕ್ಸಿಡೆಂಟ್ ಆಗಿದೆ, ಈ ರೀತಿ ಸ್ಥಳ ಇದೆ, ಈ ರೀತಿ ಪೆಟ್ಟಾಗಿದೆ, ಅವ್ರನ್ನ ನಾನು ಪ್ರೈವೇಟ್ ವೆಹಿಕಲ್ನಲ್ಲಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ, ನೀವು ಸ್ಥಳಕ್ಕೆ ಹೋಗ್ಬಿಟ್ಟು ಎಲ್ಲ ಇನ್ಸ್ಪೆಕ್ಷನ್ ಮಾಡ್ಕೊಳ್ಳಿ ಅಂತ ಫೋನ್ ಮಾಡಿದ್ದೆ ನಾನು. ನೀವು ಬೇಕಾದ್ರೆ ಕಿತ್ತೂರು ಸರ್ಕಲ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡ್ಬಿಟ್ಟು ಕೇಳಿ. ನನ್ನ ಮೊಬೈಲ್ ಕಾಲ್ ರೆಕಾರ್ಡ್ಸ್ ನಿಮ್ಗೆ ಕೊಡ್ತೀನಿ. ನಾನೇ ಫೋನ್ ಮಾಡಿ ಹೇಳಿದ್ದು. ನಾವೇನಕ್ಕೆ ನಾನೇ ಫೋನ್ ಮಾಡಿಬಿಟ್ಟು ನಾವು ಹೇಗೆ ಮರೆ ಮಾಚಲಿಕ್ಕೆ ಬರುತ್ತೆ? ಅದೇ ಸರ್ ಹೇಳಿದೆ ಅಲ್ಲ ಸರ್, ಇವಾಗ ಆಕ್ಸಿಡೆಂಟ್ ಆಗ್ಬಿಟ್ಟು ಶಾಕ್ ಅಲ್ಲಿ ಪ್ರೊಸೀಜರ್ ಎಲ್ಲ ತಲೆಗೆ ಬರಲ್ಲ. ಇದು ಸುಮ್ಮನೆ ಆಗಿರೋದು. ಅಂದ್ರೆ ನಾವು ಬೇಕಂತ ಏನು ಮಾಡಿಲ್ಲ. ಆಕ್ಸಿಡೆಂಟ್ ಆಗಿದೆ, ಅಲ್ಲಿ ಅಕ್ಕಪಕ್ಕ ಇದ್ದವರು ಟೋಚ್ ಏನ್ ತರಿಸಿದ್ದಾರೆ, ಗಾಡಿನ ಶೋರೂಮ್ ಕಳ್ಸಿದ್ದಾರೆ. ಅವ್ರಿಗೂ ಅಷ್ಟು ತಲೆಗೆ ಬಂದಿಲ್ಲ. ಯಾವ್ದು ಬೇಕಂತ ಏನ್ ಮಾಡಿಲ್ಲ. ಇಲ್ಲ, ಪೊಲೀಸರದವ್ರದ್ದು ಏನು ತಪ್ಪಿಲ್ಲ ಇದರಲ್ಲಿ. ಅವರು ಬರೋಕ್ಕಿಂತ ಮುಂಚೆನೆ ಅಲ್ಲಿ ಅಕ್ಕಪಕ್ಕ ಇದ್ದವರು ಏನೋ ಒಂದು ತಲೆ ಉಪಯೋಗಿಸ್ಕೊಂಡ್ಬಿಟ್ಟು ಟೋಚ್ ಏನ್ ಮಾಡಿಬಿಟ್ಟು ಕಳಿಸಿದ್ದಾರೆ. ಇದರಲ್ಲಿ ಯಾವುದೇ ಪೂರ್ವ ನಿಯೋಜಿತ ಕೃತ್ಯ ಅಂತೂ ಏನೂ ಇಲ್ಲ. ಮತ್ತೆ ವೆಹಿಕಲ್ ನಲ್ಲಿ ಯಾವುದೇ ರೀತಿಯ ದುಡ್ಡು ಇರಲಿಲ್ಲ, ಯಾವುದೇ ರೀತಿಯ ಸಾಕಾಣಿಕೆ ಇರಲಿಲ್ಲ. ಅಂಥದ್ದು ನಮ್ಗೆ ಪರಿಸ್ಥಿತಿನೂ ಬಂದಿಲ್ಲ. ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದುವರೆಗೇನು ತಮ್ಮ ಒಂದು 25 ವರ್ಷದ ರಾಜಕೀಯ ಅವರ ಒಂದು ಇದರಲ್ಲಿ ಜೀವನದಲ್ಲಿ ಯಾವುದೂ ಕೂಡ ಒಂದು ಕಪ್ಪು ಚುಕ್ಕೆ ಇಲ್ಲ. ಈ ರೀತಿ ಹಣ ಸಾಗಾಟನೆ ಮಾಡೋದು, ಅದನ್ನು ಮಾಡೋದು, ಈ ರೀತಿ ಅವ್ರಿಗೆ ಅವಶ್ಯಕತೆನೂ ಇಲ್ಲ. ಆ ರೀತಿ ಏನು ಆಗೇನೂ ಇಲ್ಲ.